ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಇದು ಮಾಡ್ತಾ ಇರೋದು ಅವಲಕ್ಕಿ ಉಪಯೋಗಿಸ್ಕೊಂಡು. ಸಖತ್ತಾಗಿರುತ್ತೆ, ತುಂಬ ಹೆಲ್ದಿಯಾಗಿ ಕೂಡ ಮಾಡಿದ್ದೀನಿ. ತಿನ್ನೋದಕ್ಕೂ ಅದೇ ರೀತಿ ಸಖತ್ ರುಚಿ ಕೊಡುತ್ತೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಮೊದಲು ನಾನು ಅರ್ಧ ಕಪ್ ರವೆ ತಗೊಂಡಿದ್ದೀನಿ, ಬಾಂಬೆ ರವೆ ತಗೊಂಡಿರೋದು. ಆಮೇಲೆ 1/4 ಕಪ್ಪಿನಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ನಾನಿಲ್ಲಿ ದಪ್ಪ ಅವಲಕ್ಕಿ ತಗೊಂಡಿರೋದು. ನೋಡಿ, ಮೊದಲು ರವೆಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮುಚ್ಚಿಟ್ಕೊಳ್ಳಿ, ನೆನೆಸಿಡ್ಬೇಕು ಒಂದು 10 ನಿಮಿಷ. ಅದೇ ರೀತಿ ಅವಲಕ್ಕಿಯು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ. ಆಮೇಲೆ ಪುನಃ ನೀರು ಹಾಕ್ಕೊಂಡ್ಬಿಟ್ಟು ನೆನೆಸಿಟ್ಕೋಬೇಕು. ನಾನಿಲ್ಲಿ ಕೆಂಪು ಅವಲಕ್ಕಿ ತಗೊಂಡಿರೋದು. ದಪ್ಪ ಅವಲಕ್ಕಿ ಯಾವುದಾದ್ರೂ ತೊಂದರೆ ಏನಿಲ್ಲ. ಇನ್ನು ಇದನ್ನು ಮುಚ್ಚಿಟ್ಕೊಳ್ಳಿ, ಒಂದು 10 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳಿ. ನಾನೆಲ್ಲ 250 ml ಕಪ್ಪಿನ ಅಳತೆಯಲ್ಲಿ ಹೇಳ್ತಾ ಇರೋದು. ನೋಡಿ, ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಬೆಲ್ಲದ ಪಾಕ, ಅಂದರೆ ಬೆಲ್ಲವನ್ನು ಕರಗಿಸಿ ರೆಡಿ ಮಾಡಿಟ್ಕೊಂಡಿದ್ದೆ, ಅರ್ಧ ಕಪ್ ತಗೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಕಸ ಎಲ್ಲ ಇದ್ದರೆ ಅದನ್ನು ಸೋಸಿ ರೆಡಿ ಮಾಡಿಟ್ಟಿರೋದು. ನೋಡಿ, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಏಲಕ್ಕಿ ಹುಡಿ ಎಲ್ಲ ಬೇಕಿದ್ರೆ ಹಾಕ್ಬೋದು, ತೊಂದರೆ ಏನಿಲ್ಲ. ನೆಕ್ಸ್ಟ್ ನೋಡಿ, ನಾವು ನೆನೆಸಿಟ್ಟಿರುವ ಅವಲಕ್ಕಿ ಇದೆಯಲ್ವ, ಅದನ್ನು ಸೇರಿಸಬೇಕು. ಅದರಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಬಾಕಿ ಮಾಡಿಟ್ಕೊಳ್ಳಿ, ಅದು ಬೇಕು ನಮಗೆ. ನೋಡಿ, ಇಷ್ಟು ಸ್ವಲ್ಪ ಬಾಕಿ ಮಾಡ್ಕೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನ್ನಷ್ಟು ಆಗಿರ್ಬೋದು. ಬಾಕಿ ಎಲ್ಲ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಉಂಡೆ ಆಗುವ ಹದಕ್ಕೆ ಬರಬೇಕು. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೋಬಹುದು, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಅದು ಆರಿದ ಮೇಲೆ ಸೆಟ್ ಆಗುತ್ತೆ, ಬೆಲ್ಲ ಅಲ್ವಾ, ಆದ ಕಾರಣ ಆರಿದ ಮೇಲೆ ಸೆಟ್ ಆಗುತ್ತೆ. ಅಷ್ಟೊತ್ತಿಗೆ ನೋಡಿ, ನಾವು ನೆನೆಸಿಟ್ಟಿರೋದೆಲ್ಲ ರೆಡಿ ಆಗಿದೆ. ಈ ರವೆ ಇದೆಯಲ್ವ, ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಬೇಡಿ, ಎಕ್ಸ್ಟ್ರಾ ನೀರೇನು ಬೇಡ. ನೋಡಿ, ಈ ರೀತಿ ಇರುತ್ತೆ ಅಲ್ವಾ, ಇದನ್ನು ಪುನಃ ನೀರಿದ್ದರೆ ತೆಗೆದುಬೇಡಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ನಮ್ಮ 1 ಟೇಬಲ್ ಸ್ಪೂನ್ನಷ್ಟು ಅವಲಕ್ಕಿ ಇದೆಯಲ್ವ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ಕೊಳ್ಳಿ. ನೀರು ಹಾಕದೆ ಫೈನಾಗಿ ರುಬ್ಕೊಳ್ಳಿ. ನೋಡಿ, ಪೇಸ್ಟ್ ಇಲ್ಲಿ ರೆಡಿಯಾಗಿದೆ. ಈ ರೀತಿ ಇರುತ್ತೆ. ನೋಡಿ, ಇದರ ಕನ್ಸಿಸ್ಟೆನ್ಸಿ ನೋಡಿ, ಈ ಲೆವೆಲಲ್ಲಿ ಇರಬೇಕು. ಸ್ಪೂನಲ್ಲಿ ಈ ರೀತಿ ತೆಗೆಯುವಾಗ ನೋಡಿ ಈ ಹದಕ್ಕೆ ಬರಬೇಕು. ನೋಡಿ, ಇಲ್ಲಿ ನಮ್ಮ ಫಿಲ್ಲಿಂಗ್ಸ್ ನೋಡಿ ರೆಡಿ ಆಗಿದೆ, ಕರೆಕ್ಟ್ ಆಗಿದೆ. ಇನ್ನು ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನಾದರೂ ಹಚ್ಕೋಬೋದು. ನಾನು ಸ್ವಲ್ಪ ತುಪ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ. ಆಮೇಲೆ ಸ್ವಲ್ಪ ತಗೊಂಡ್ಬಿಟ್ಟು ಸಣ್ಣ ಉಂಡೆ ಮಾಡ್ಕೊಳ್ಳಿ. ಇದನ್ನು ದೊಡ್ಡ ಉಂಡೆ ಬೇಡ, ಸಣ್ಣಕ್ಕೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಪಡ್ಡು ಮಾಡುವ ಕಾವಲಿ ತಗೊಂಡಿದ್ದೀನಿ. ಅದಕ್ಕೆ ಎಲ್ಲ ಕೂಡ ಸ್ವಲ್ಪ ಈ ರೀತಿ ತುಪ್ಪ ಸೇರಿಸಬೇಕು. ನಾನಿಲ್ಲಿ ತುಪ್ಪದಲ್ಲಿ ಮಾಡ್ತಾ ಇರೋದು, ಎಣ್ಣೆ ಬಳಸ್ತಾ ಇಲ್ಲ. ನೆಕ್ಸ್ಟ್ ಇದು ಕಬ್ಬಿಣದ ಕಾವಲಿ ಅಲ್ವಾ, ಕಬ್ಬಿಣದ ಪಡ್ಡು ಮಾಡುವಂತಹ ಕಾವಲಿ ಅಲ್ವಾ, ಆದ ಕಾರಣ ಮೊದಲು ಇದನ್ನು ಫುಲ್ಲಾಗಿ ತುಪ್ಪನ ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರುವಂಥ ಮಿಕ್ಸಿಂಗ್ ಒಳಗಡೆ ಫಿಲ್ಲಿಂಗ್ಸ್ ಇದೆಯಲ್ವಾ, ಅದನ್ನು ಹಿಟ್ಟಿನೊಳಗಡೆ ಈ ರೀತಿ ಹಾಕೋಬೇಕು. ಆಮೇಲೆ ಹಿಟ್ಟನ್ನು ಫುಲ್ಲಾಗಿ ಈ ರೀತಿ ಕವರ್ ಮಾಡಬೇಕು. ಕವರ್ ಮಾಡಿಬಿಟ್ಟು ನಿಧಾನಕ್ಕೆ ಇದನ್ನು ತೆಗೆದ್ಬಿಟ್ಟು ನಮ್ಮ ಪಡ್ಡು ಕಾವಲಿ ಒಳಗಡೆ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಫುಲ್ಲಾಗಿ ಹಾಕ್ಕೊಳ್ಳಿ. ಅದರ ಮೇಲ್ಗಡೆ ಬೇಕಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕೋಬಹುದು. ನೋಡಿ, ಎಲ್ಲ ಕಡೆ ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಇದೇ ರೀತಿ ಹಿಟ್ಟಲ್ಲಿ ಮುಳುಗಿಸೋದು, ಅದರಲ್ಲಿ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ. ಆಮೇಲೆ ಬೆಂದ ಹಾಗೆ ಅದನ್ನು ತಿರುಗಿಸಿ ಹಾಕಬೇಕು. ಎರಡು ಬದಿ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಬರೋ ತನಕ ಇದನ್ನು ರೋಸ್ಟ್ ಮಾಡಬೇಕು ತುಪ್ಪದಲ್ಲಿ. ನೋಡಿ, ಈ ರೀತಿ ತಿರುಗಿಸಿ ಹಾಕೋಬೇಕು. ಎರಡು ಬದಿ ಕೂಡ ಅದೇ ರೀತಿ ಎಲ್ಲ ಕೂಡ ಅದೇ ರೀತಿ ತಿರುಗಿಸಿ ಹಾಕ್ಕೊಳ್ಳಿ ನಿಧಾನಕ್ಕೆ. ನೋಡಿ, ಈ ರೀತಿ ತಿರುಗಿಸಿ ಹಾಕ್ಕೊಂಡ್ರೆ ಆಯಿತು. ಓಕೆ, ನೋಡಿ, ನಮ್ಮ ವೆರೈಟಿ ಆಗಿರುವಂಥ ಅವಲಕ್ಕಿಯ ಈ ರೆಸಿಪಿ ರೆಡಿಯಾಗಿದೆ. ಒಂದು ಸುಕ್ಕಿನುಂಡೆ ಇರುತ್ತೆ ಅಲ್ವಾ, ಅದೇ ರೀತಿ ಅಂದರೆ ಎಣ್ಣೆ ಬಳಸದೆ ಮಾಡಿರುವಂಥ ಒಂದು ಅವಲಕ್ಕಿ ಸುಕ್ಕಿನುಂಡೆ ಅಂತಾನು ಹೇಳ್ಬೋದು, ಅಥವಾ ಸಿಹಿ ಪಡ್ಡು ಅಂತಾನು ಕರಿಬೋದು. ಸಖತ್ತಾಗಿರುತ್ತೆ, ಮಿಸ್ ಮಾಡಬೇಡಿ. ಒಂದ್ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.